ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ವಿನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ನನ್ನ ತಮ್ಮನ ಬರ್ಡೇಗೆ ಹೋಗಬೇಕಿತ್ತು. ಅದಕ್ಕೆ ಒಂದು ದಿವಸ ನಮ್ಮ ಊರಲ್ಲಿ ಸ್ಟೇ ಆಗ್ತಿದ್ದೀವಿ ಅಂತ. ಸೊ ಊರಲ್ಲಿ ಸ್ಟೇ ಆದಮೇಲೆ ಬಳ್ಳಾರಿಗೆ ಹೋದ್ವಿ ನನ್ನ ತಮ್ಮನ ಹಾಸ್ಟೆಲ್ ಹತ್ರ. ಸೊ ಹಾಸ್ಟೆಲ್ ಹತ್ರ ಹೋಗಿ ಅವನಿಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಅವ್ನು ಬರ್ತಾನೆ ಅಂತೂ ಅವ್ನು ಇನ್ನೂ ಬಂದೇ ಇರಲಿಲ್ಲ. ನಾನು ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮಮ್ಮ ಅವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಫೈನಲಿ ಅವ್ನು ಬಂದ. ನಮ್ಮ ಅಣ್ಣ ಅವರೆಲ್ಲ ಹೋಗಿ ಅವನನ್ನು ಕರ್ಕೊಂಡ್ಬಂದರು. ಅವನಿಗೆ ವಿಡಿಯೋ ನೋಡಿದ ತಕ್ಷಣ ಅವ್ನು ಮುಖ ಮುಚ್ಕೊಂಡ. ಅವನಿಗೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ವಿಶ್ ಮಾಡಿ ಅಲ್ಲಿಂದ ಕಳಿಸಿದ್ದಾಯಿತು. ನಮ್ಮಮ್ಮ ಅವ್ರ ಹತ್ರ ಎಲ್ಲ ಹೋದರು. ನಮ್ಮ ಅಕ್ಕ ವಿಶ್ ಮಾಡಿ ಆಮೇಲೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ವಿಶ್ ಮಾಡಿದ್ರು. ದೇವ್ರ ಪ್ರಸಾದ ಕೊಟ್ಟರು. ಶೂ ತೆಗ್ದು ಅವ್ನು ದೇವ್ರ ಪ್ರಸಾದ ಎಲ್ಲ ತಿಂದು ನಮಗೂ ಎಲ್ರಿಗೂ ಪ್ರಸಾದ ಕೊಟ್ಟರು. ನಾವು ಎಲ್ಲ ಸ್ಲಿಪ್ಪರ್ ಬಿಚ್ಚಿ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಆಮೇಲೆ ಸ್ವಲ್ಪ ಅಲ್ಲೇ ಹೋದ್ವಿ. ಅಲ್ಲೊಂದು ಸ್ವಲ್ಪ ನೀರಿತ್ತು. ಆ ನೀರಲ್ಲಿ ಆಮೆ, ಮೀನು ಎಲ್ಲ ಇತ್ತು. ಅದ್ರ ಜೊತೆ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಪ್ರಸಾದ ತೊಗೊಂಡು ಬಂದ್ವಿ. ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅದಾದಮೇಲೆ ಮತ್ತೆ ಕಾರಲ್ಲಿ ಹೊರಟ್ವಿ. ಎಲ್ಲಿ ಹೋಗಬೇಕು ಅಂತ ಇನ್ನೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಆಮೇಲೆ ಹೋಗ್ಬೇಕಾದ್ರೆ ಹಂಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ವಿ. ಆವಾಗ ನಮ್ಮ ಚಿಕ್ಕಮ್ಮ ನನ್ನ ತಮ್ಮಂಗೆ ಬೆಳ್ಳಿದು ರುದ್ರಾಕ್ಷಿ ಬ್ರೇಸ್ಲೆಟ್ ಮಾಡಿಸಿದ್ರು. ಅದನ್ನು ನಮ್ಮ ಅಕ್ಕ ಹಾಕ್ತಿದ್ಲು. ಅದಾದಮೇಲೆ ಅವನಿಗೆ ತಿನ್ನೋಕ್ಕೆ ಚಾಕ್ಲೇಟ್ಸ್ ತಂದಿದ್ವಿ ನಾವು. ಅದೆಲ್ಲ ಚಾಕ್ಲೇಟ್ಸ್ ಎಲ್ಲ ತೋರಿಸಿ ಅದಾದಮೇಲೆ ಹಂಪಿಗೆ ಹೊರಟ್ರಿ. ಹಂಪಿಗೆ ಹೋದ್ವಿ. ಅಲ್ಲೆಲ್ಲ ನೋಡೋಕ್ಕೆ ಪ್ಲೇಸಸ್ ಜಾಸ್ತಿ ಇದೆ. ಸೊ ಫಸ್ಟು ಅಲ್ಲಿ ಹೋಗಿ ಹಂಪಿಗೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಗ್ರೂಪ್ ಫೋಟೋ ತೊಗೊಂಡು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಂದಕ್ಕಿಂತ ಒಂದು ಪ್ಲೇಸ್ ಚೆನ್ನಾಗಿದೆ. ಹಂಪಿಲಿ ನೋಡ್ತಿದ್ದಂಗೆ ಪ್ಲೇಸಸ್ ಬರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಒಂದು ಹಳೇ ಕಾಲದ ಶಿಲ್ಪಿಗಳೆಲ್ಲ ಇತ್ತು. ಚಿಕ್ಕ ಚಿಕ್ಕ ತುಂಡುಗಳೆಲ್ಲ ಇತ್ತು ಶಿಲ್ಪಿದು. ಅದೆಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು. ನೋಡ್ತಿದ್ರೆ ಶಿಲ್ಪಿಗಳು ತುಂಬ ಅದ್ಭುತವಾಗಿತ್ತು. ಅದನ್ನು ನೋಡ್ತಾ ನೋಡ್ತಾ ತುಂಬ ಒಂಥರ ಹಳೇ ಕಾಲದ್ದೆಲ್ಲ ಇಷ್ಟು ಚೆನ್ನಾಗಿದೆಯಾ ಅನ್ನೋ ಥರ ಒಂಥರ ಫೀಲ್ ಆಗ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಮುಖವಾಡ ಎಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹಂಗೆ ಅಲ್ಲಿಂದ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೀವು ಒಂದು ಸತಿ ಹಂಪಿಗೆ ಹೋಗಿ ಎಷ್ಟು ಚೆನ್ನಾಗಿದೆ ಅಂದರೆ, ಹಂಪಿಲಿ ಪ್ಲೇಸಸ್ ಸಾಕಷ್ಟಿದೆ. ನೀವು ಎಷ್ಟು ಬೇಕೋ ಅಷ್ಟು ಕಡೆ ಎಲ್ಲ ಸುತ್ತಾಡ್ಬೋದು. ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋದ್ವಿ. ಅಲ್ಲಿ ನೋಡ್ತಾ ಇದ್ರೆ ಪ್ಲೇಸಸ್ ಅಂತೂ ತುಂಬ ಇದೆ, ಮುಗೀತಾನೆ ಇಲ್ಲ, ಹೋಗ್ತಾನೇ ಇರಬೇಕು. ಫಸ್ಟ್ ಟಿಕೆಟ್ ತೊಗೊಂಡು ಅಲ್ಲಿಂದ ಎಲ್ಲ ಹೋದ್ವಿ. ನೋಡ್ತಾನೆ ಇರಬೇಕು ಅನಿಸುತ್ತೆ, ಆ ಥರ ಪ್ಲೇಸಸ್ ಇದೆ. ಅಲ್ಲೆಲ್ಲ ಹೋದ್ವಿ. ಮತ್ತು ಅಲ್ಲಿಂದ ಮತ್ತೆ ನಾವು ಮುಂದೆ ಹೋದ್ಮೇಲೆ ಒಂದು ಫೋರ್ಟ್ ಸಿಕ್ತು. ಆ ಫೋರ್ಟ್ ಇನ್ನೂ ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು. ಅದೊಂಥರ ಡಿಸೈನ್ ಆಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಬಂದ್ವಿ. ಮತ್ತು ಕೋತಿಗಳೆಲ್ಲ ಇತ್ತು. ನನ್ನ ತಮ್ಮಂಗೆಲ್ಲ ರೇಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ಇದು ಕ್ವೀನ್ಸ್ ಬಾತ್ ಅಂತ, ರಾಣಿ ಸ್ನಾನ ಮಾಡ್ತಿದ್ದಿದ್ದು ಇಲ್ಲೇ. ನೋಡೋಕ್ಕೆ ಮಾತ್ರ ತುಂಬ ಅದ್ಭುತವಾಗಿದೆ. ಎಲ್ಲ ನೋಡಿಬಿಟ್ಟು ಬಂದ್ವಿ. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ಟೆಂಪಲ್ಗೆ ಹೋದ್ವಿ. ಶಿವನ ವಿಗ್ರಹ ಇತ್ತು. ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂದ್ಬಿಟ್ಟು ನನ್ನ ತಮ್ಮ ಕಾರ್ ಓಡಿಸ್ತಾ ಇದ್ದ. ಅಲ್ಲಿ ಹೋದ್ವಿ. ಅಲ್ಲಿ ಏನಪ್ಪ ಅಂದರೆ, ಹಳೆ ಕಾಲದಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಇಲ್ಲೇ ಊಟ ಮಾಡೋಕ್ಕೆ ಅಂತ ತಟ್ಟೆ ಮತ್ತು ಲೋಟದ ಆಕಾರದಲ್ಲಿ ಕೆತ್ತನೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ತಿದ್ರಂತೆ. ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನನ್ನ ತಮ್ಮ ಪಾಪ ಫೋಟೋಸ್ ತೊಗೊಳ್ಬೇಕು ಅಂತಿದ್ರು. ಅವ್ರು ನೋಡಿದ್ರೆ ಅಲ್ಲೆಲ್ಲ ಫೋಟೋಸ್ ತೊಗೊಳಂಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಮತ್ತೆ ಅಲ್ಲಿಂದ ಇನ್ನೊಂದು ಕಡೆ ಹೋದ್ವಿ. ಅಲ್ಲಿ ಪ್ಲೇಸಸ್ ನೋಡಾಯಿತು ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಇನ್ನೊಂದು ಕಡೆ ಹೋಗೋಣ ಅಂತ ಹೋದ್ವಿ. ಮತ್ತು ಅಲ್ಲಿಂದ ಸ್ವಲ್ಪ ಬಳ್ಳಾರಿಯಲ್ಲಂತೂ ಹೆವಿ ಬಿಸಿಲಿತ್ತು. ಅದಕ್ಕೆ ಕೂಲಾಗೋಣ ಅಂತ ಸೋಡಾ ಕುಡ್ಕೊಂಡು ಫೈನಲಿ ಬಳ್ಳಾರಿಗೆ ರೀಚ್ ಆದ್ವಿ. ರೆಸ್ಟೋರೆಂಟಿಗೆ ಬಂದು ಅವನಿಗೆ ಕೇಕ್ ಕಟ್ ಮಾಡಿಸಿರ್ಲಿಲ್ಲ ಅಂತ ಕೇಕ್ ಕಟ್ ಮಾಡಿಸ್ತಾಯಿದ್ವಿ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಕ್ಕ ಮಿಸ್ ಆಗಿದ್ರು ಅಂತ ಅವರಿಬ್ಬರು ವೀಡಿಯೋ ಕಾಲಲ್ಲಿದ್ದರು. ನಾವೆಲ್ಲರೂ ಹಂಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.